ನಾನು ಸಚಿವನಾಗದಂತೆ ಅನೇಕರು ಪ್ರಯತ್ನ ಮಾಡಿದ್ರು. ಟಿವಿ, ಫೇಸ್ಬುಕ್, ಇನ್ಸ್ಟಾದಲ್ಲಿ ನನ್ನ ವಿರುದ್ಧ ಅಪಪ್ರಚಾರವನ್ನ ಮಾಡಿದ್ರು. ಸಚಿವರಾದ ಬಳಿಕ ವಿಜಯಾನಂದ ಕಾಶ್ಯಪ್ನವರ ಫಸ್ಟ್ ರಿಯಾಕ್ಷನ್ ಇದು. ನಾನು ಸಚಿವನಾಗದಂತೆ ತಡೆಯುವುದಕ್ಕೆ ಅನೇಕರು ಪ್ರಯತ್ನ ಮಾಡಿದ್ರು. ಟಿವಿ, ಫೇಸ್ಬುಕ್, ಇನ್ಸ್ಟಾದಲ್ಲಿ ನನ್ನ ವಿರುದ್ಧ ಅಪಪ್ರಚಾರಗಳನ್ನು ಮಾಡಲಾಗಿತ್ತು. ಸಚಿವರಾದ ಬಳಿಕ ವಿಜಯಾನಂದ ಕಾಶ್ಯಪ್ನವರ ಫಸ್ಟ್ ರಿಯಾಕ್ಷನ್ ಇದು. ನನ್ನ ಪರವಾಗಿ ಪ್ರಾರ್ಥಿಸಿದವರ ಆಶೀರ್ವಾದದಿಂದ ಮಂತ್ರಿಗಿರಿ ಸಿಕ್ಕಿದೆ ಅಂದಿದ್ದಾರೆ. ಪದಗ್ರಹಣ ಬಳಿಕ ಬೆಂಬಲಿಗರನ್ನು ಉದ್ದೇಶಿಸಿ ಕಾಶ್ಯಪ್ನವರು ಮಾತಾಡಿದ್ದಾರೆ. ಬೆಂಬಲ ನೀಡಿದ ಮುಖಂಡರು ಮತ್ತು ಕಾರ್ಯಕರ್ತರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಎಂದಿದ್ದಾರೆ. ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಸಚಿವರ ಹೇಳಿಕೆ. ನಾನು ಸಚಿವನಾಗದಂತೆ ಅನೇಕರು ಪ್ರಯತ್ನ ಮಾಡಿದ್ರು ಅಂತ ಹೇಳಿದ್ದಾರೆ ವಿಜಯಾನಂದ ಕಾಶ್ಯಪ್ನವರು. ಯಾರು ತಡೆ ಒಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಅವರು ಹೇಳಲಿಲ್ಲ. ಆದರೆ ಅನೇಕರು ಟಿವಿ, ಫೇಸ್ಬುಕ್, ಇನ್ಸ್ಟಾದಲ್ಲಿ ನನ್ನ ವಿರುದ್ಧ ಅಪಪ್ರಚಾರ ಮಾಡಿದ್ರು ಅಂದಿದ್ದಾರೆ. ನಿಮ್ಗೊಂದು ಸತ್ಯ ಹೇಳ್ಬೇಕಂದ್ರೆ ಈ ವೇದಿಕೆ ಮ್ಯಾಗ ಇವತ್ತೇನಾದರೂ ಭಾಳ ಮಂದಿ ಸಹಜವಾಗಿ ಅವ ಏನಕ್ಕನ ಅನ್ನೋರು ಇದ್ರು, ಇಲ್ಲಿ ಮಕ್ಕಳೇ ಇದ್ರು, ಭಾಳ ಮಂದಿ ಇರ್ತಾರೆ, ಮಕ್ಕಳ ಕಾಯೆ ಬಗಲ್ ಮೇ ಅಂತಾರೆ ಇರ್ತಾರೆ. ಆಮೇಲೆ ಭಾಳ ಮಂದಿ ನಾನು ಆಗ್ಬಾರ್ದು ಅಂತೂ ಟಿ ವಿ ಒಳಗೆ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಹೊಯ್ಕೊಂಡಿದ್ದೆ. ಅಲ್ಲೇ ನಾನು ಹೇಳ್ತಿರ್ತೀನಿ, ನಿಮಗೆ ನೆನಪೈತು ಇಲ್ಲೋ, ಕೊಲ್ಲೂರು 100 ಜನ ಇದ್ರು ಕಾಯ ಒಬ್ಬ ಅಂತೇಳಿ. ಆ ಕಾಯವಿದ್ದಾಗ ನಾನು ಯಾವನಿಗೂ ಬಗ್ಗದಿಲ್ಲ, ಅನ್ಸೋದಿಲ್ಲ. ಇದು ಮಾತು ಕರೆ. ಭಾಳ ಮಂದಿ ಹೇಳಿದ್ರು ಮಂತ್ರಿ ಆದ್ರೆ ಹಂಗಾಗ್ಬಿಡುತ್ತೆ ಅಂತಂದ್ರೆ, ನೀವು ಜನ ನನಗೆ ಗೆಲ್ಸಿರಲ್ಲ. ಹುಚ್ಚ ಅಂತ ಗೆಲ್ಸಿರೋ, ಶನೆ ಅಂತ ಗೆಲ್ಸಿರೋ, ದಡ್ಡ ಅಂತ ಗೆಲ್ಸಿದ್ರು. ಅದಕ್ಕೆ ಅವರಿಗೆ ನಾನೇನು ಮಾತಾಡಕ್ಕೆ ಹೋಗಲ್ಲ. ಇವತ್ತಿದ್ರು ನಾ ಯಾರಿಗೆ ಟಿಪ್ಪಣೆ ನಾನು ಇನ್ನೊಂದು ಇವತ್ತು ತ್ಯಾಗ ಮಾಡ್ತೀನಿ, ನಿಮಗೋಸ್ಕರ ಸಿಟ್ಟು ತ್ಯಾಗ ಮಾಡ್ಬಿಡ್ತೀನಿ. ಯಾಕಂದ್ರೆ ನೀವು ಒಂದು ದೊಡ್ಡ ಅವಕಾಶ ಕೊಟ್ರಿ. ಈ ಅವಕಾಶ ತಕ್ಕ ಅರಣ್ಯಾಗಿ ನಡ್ಕೊಂಡ್ರೆ ನೀವು ಒಪ್ಕೋತೀರಿ, ರಾಜ್ಯ ಜನತಾ ಒಪ್ಕೊತಾರ, ಮುಖ್ಯಮಂತ್ರಿಗಳು ಕೂಡ ಒಪ್ಕೋತಾರೆ. ಯಾಕಂದ್ರೆ ನಾನು ಸರ್ಕಾರದ ಒಬ್ಬ ಪ್ರತಿನಿಧಿ, ಒಬ್ಬ ಕ್ಯಾಬಿನೆಟ್ ದರ್ಜೆ ಸಚಿವನಾಗಿ ನಾನು ಆ ಅರಿವು ಇಟ್ಕೊಂಡು ನಾನು ನಡಿಬೇಕಾಗತ್ತೆ. ಅದಕ್ಕೆ ನಾನು ಈ ವಿಶೇಷವಾಗಿ ತಾವೆಲ್ಲ ನನ್ನ ಸ್ನೇಹಿತರು ACO ಸಾಲಿಯಂತ್ರ ನನ್ನ ಸ್ನೇಹಿತರೆಲ್ಲರೂ ಬಂದಾರ. ನಮ್ಮ ನರಸಿಂಹ ಸಾಕ, ರಾಜು ಕಾಟವಾ, ಟಿಪ್ಪು ಭಂಡಾರಿ, ರಾಘು ಮತ್ತು ಚಂದ್ರಕಾಂತ್ ಸುಳಿಕಲ್ಲು, ನಮ್ಮ ಸೋಮನಾಥ್ ಕೋರಾ, ಗಿರೀಶ್ ಸ್ಯಾವಿ, ಭಾಳ ಜನ ಬಂದಾರೆ. ನಮ್ಮ ಡಾಕ್ಟರ್ ಬಾರಿಗಿಡದವರು.